ಶ್ರೀ ಜ್ಞಾನೋದಯ ಗ್ರಾಮೀಣ ವಿದ್ಯಾ ಟ್ರಸ್ಟ್ ವತಿಯಿಂದ ತಾಲೂಕು ಮಟ್ಟದ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮ. ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಯಾವುದೇ ತಾರತಮ್ಯ ಇಲ್ಲದೆ ಸಂವಿಧಾನಬದ್ಧವಾಗಿ ತಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕು ಬಾಧ್ಯತೆಗಳನ್ನು ನೀಡಲಾಗಿದೆ ಎಂದು ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಹೇಳಿದರು. ಶಿಡ್ಲಘಟ್ಟ ನಗರದ ಟಿಪ್ಪು ಶಾದಿ ಮಾಲ್ನಲ್ಲಿ ಶ್ರೀ ಜ್ಞಾನೋದಯ ಗ್ರಾಮೀಣ ವಿದ್ಯಾ ಟ್ರಸ್ಟ್ ವತಿಯಿಂದ ತಾಲೂಕು ಮಟ್ಟದ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಪುರುಷರಿಗೆ ಇರುವಂತೆಯೇ ಸಮಾನವಾದ ಹಕ್ಕು ನೀಡಲಾಗಿದೆ. 2005ರವರೆಗೂ ಹೆಣ್ಣು ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಾನ ಹಕ್ಕು ನೀಡುವ ಕಾನೂನು ಕೆಲವು ರಾಜ್ಯಗಳಲ್ಲಿ ಮಾತ್ರ ಜಾರಿಯಲ್ಲಿತ್ತು. ಕೆಲವು ರಾಜ್ಯಗಳಲ್ಲಿ ಈ ಅಸಮಾನತೆ ಹಾಗೆಯೇ ಉಳಿದುಕೊಂಡಿತ್ತು. ಇದನ್ನು ತೊಡೆದು ಹಾಕುವುದಕ್ಕೋಸ್ಕರ ಕೇಂದ್ರ ಸರ್ಕಾರ 2005ರಲ್ಲಿ ಕಾನೂನು ತಿದ್ದುಪಡಿ ಮಾಡುವ ಮೂಲಕ ಎಲ್ಲ ರಾಜ್ಯಗಳಲ್ಲಿಯೂ ಏಕರೂಪದ ಪಿತ್ರಾರ್ಜಿತ ಆಸ್ತಿ ಸಂಬಂಧವಾದ ಕಾನೂನನ್ನು ಜಾರಿಗೆ ತಂದಿತು. ಸಾಮಾನ್ಯ ಪರಿಭಾಷೆಯಲ್ಲಿ ಪೂರ್ವಜರ ಆಸ್ತಿಯನ್ನು ಪಿತ್ರಾರ್ಜಿತ ಆಸ್ತಿ ಮತ್ತು ಸ್ವಂತ ದುಡಿಮೆಯಿಂದ ಖರೀದಿಸಿದ ಆಸ್ತಿಯನ್ನು ಸ್ವಯಾರ್ಜಿತ ಆಸ್ತಿ ಎಂದು ಕರೆಯಲಾಗುತ್ತದೆ. ತಂದೆ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ನಿಶ್ಚಿತವಾಗಿ ಪಾಲು ಇರುತ್ತದೆ. ಆದರೆ ತಂದೆಯ ಆಸ್ತಿ ಯಾವ ಮೂಲದಿಂದ ದೊರಕಿದೆ ಎನ್ನುವ ಅಂಶದ ಮೇಲೆ ಅವಲಂಬಿತವಾಗಿರುತ್ತದೆ. ಸ್ವಯಾರ್ಜಿತ ಆಸ್ತಿಯಲ್ಲಿ ಮಗ, ಮಗಳು ಅಥವಾ ಕುಟುಂಬದಲ್ಲಿ ಯಾರಿಗೂ ಪಾಲು ಇರುವುದಿಲ್ಲ. ಸ್ವಯಾರ್ಜಿತ ಆಸ್ತಿಯಲ್ಲಿ ಮಗ, ಮಗಳು ಅಥವಾ ಕುಟುಂಬದಲ್ಲಿಯೂ ಯಾರಿಗೂ ಪಾಲು ಇರುವುದಿಲ್ಲ, ಏಕೆಂದರೆ ತಂದೆ ಬೆಳೆಸಿದ ಅಥವಾ ತನ್ನ ಸ್ವಂತ ದುಡಿಮೆಯಿಂದ ಗಳಿಸಿದ ಆಸ್ತಿಯಾಗಿದೆ. ಆ ವ್ಯಕ್ತಿ ಯಾರಿಗಾದರೂ ಕೊಡಬಹುದು, ಇಲ್ಲವೋ ತಂದೆಯ ವಿವೇಚನೆಗೆ ಬಿಟ್ಟಿದೆ. ಆದರೆ ತಂದೆ ಆಸ್ತಿ ವಿಲೇವಾರಿ ಮಾಡದೆ, ಪರಭಾರೆ ಮಾಡದೆ ಅಥವಾ ಮಾರಾಟ ಮಾಡದೆ ಹಾಗೆ ತಂದೆ ಮರಣ ಹೊಂದಿದರೆ ಆತನ ಉತ್ತರಾಧಿಕಾರಿಗಳಾದ ಮಗ, ಮಗಳು, ಹೆಂಡತಿ, ತಂದೆಗೆ ಸಮಾನವಾದ ಪಾಲು ಇರುತ್ತದೆ ಎಂದು ಹೇಳಿದರು. ಇನ್ನು ವಕೀಲರ ಸಂಘದ ಕಾರ್ಯದರ್ಶಿ ಸಿ.ಜಿ. ಭಾಸ್ಕರ್ ಮಾತನಾಡಿ, ಮಕ್ಕಳ ಮೇಲೆ ನಡೆಯುವ ಲೈಂಗಿಕ ಅಪರಾಧ, ಶೋಷಣೆ, ಅತ್ಯಾಚಾರ ಪ್ರಕರಣಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ತಡೆಗಟ್ಟಲು ತಪ್ಪಿತಸ್ಥರನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಲು 2012ರಲ್ಲಿ ಪೋಕ್ಸೋ ಕಾಯ್ದೆ ಜಾರಿಗೊಳಿಸಲಾಗಿದೆ. 18 ವರ್ಷದ ಒಳಗಿನ ಗಂಡು ಅಥವಾ ಹೆಣ್ಣು ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯ, ಕಿರುಕುಳ ಪ್ರಕರಣಗಳು ಸೇರಿದಂತೆ ದಾಖಲಿಸುವ ಪ್ರಕರಣವೇ ಪೋಕ್ಸೋ ಆಗಿದೆ. 2019ರ ಪೋಕ್ಸೋ ಕಾಯ್ದೆ ತಿದ್ದುಪಡಿಯಿಂದಾಗಿ ಆರೋಪಿಗಳಿಗೆ ದಂಡ ವಿಧಿಸುವುದರ ಜೊತೆಗೆ 10 ವರ್ಷಕ್ಕಿಂತಲೂ ಹೆಚ್ಚು ಕಠಿಣ ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆಯನ್ನು ವಿಧಿಸಬಹುದಾಗಿದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮಿತಿಮೀರಿ ಮೊಬೈಲ್ ಬಳಸುವುದರಿಂದ ಸಾಕಷ್ಟು ದುಷ್ಪರಿಣಾಮ ಬೀರುತ್ತಿದೆ. ಪೋಷಕರು ತಮ್ಮ ಮಕ್ಕಳ ಕೈಗೆ ಮೊಬೈಲ್ ಕೊಡುವುದರ ಬದಲು ಪುಸ್ತಕ ಕೊಟ್ಟು ಓದಿನ ಹವ್ಯಾಸ ಬೆಳೆಸಬೇಕು ಎಂದು ಹೇಳಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಟಿಪ್ಪು ಶಾಲೆಯ ಅಧ್ಯಕ್ಷ ಮುಷ್ತಾಕ್ ಅಹಮದ್, ವಿಜ್ಡಮ್ ನಾಗರಾಜ್, ಮಧುಲತಾ, ಜ್ಞಾನೋದಯ ಸಂಸ್ಥೆಯ ಮಂಜುಳಾ, ಲತಾ ಹಾಗೂ ವಿವಿಧ ಸಂಘಗಳ ಮುಖ್ಯಸ್ಥರು, ಪದಾಧಿಕಾರಿಗಳು, ಮಹಿಳಾ ಸ್ವಸಹಾಯ ಸಂಘಗಳ ಪ್ರತಿನಿಧಿಗಳು ಹಾಜರಿದ್ದರು. ವ್ಯವಸ್ಥೆಯೊಂದಿಗೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಸಂಪನ್ಮೂಲ ವ್ಯಕ್ತಿಗಳು. ಸರ್ಕಾರ 2005ರಲ್ಲಿ ಏನು ಈ ಒಂದು ಸಕ್ಸೆಷನ್ ಆಗ್ತಿದೆಯೋ 1956ರಲ್ಲಿ ಏನು ಹೆಣ್ಣು ಮಕ್ಕಳಿಗಿತ್ತು ಇದೆಲ್ಲ ಕ್ರೋಢೀಕರಣ ಮಾಡಿ ಫೈನಲ್ ಆಗಿ ತಂದೆ ಆಸ್ತಿಯಲ್ಲಿ ಯಾವ ರೀತಿ ಭಾಗ ಬರಬೇಕು, ತಾಯಿ ಆಸ್ತಿಯಲ್ಲಿ ಯಾವ ರೀತಿ ಭಾಗ ಬರಬೇಕು, ಶ್ರೀದಾನ ಮಾಡಿರ್ತಾರೆ ಅದರಲ್ಲಿ ಯಾವ ರೀತಿ ಭಾಗ ಬರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇದು ಮಾಡಿ ಡಿಸೆಂಬರು 2005ರಲ್ಲಿ ಪೂರ್ತಿ ಇದರಲ್ಲಿ ಇಂಥದ ಭಾಗ ಬರಬೇಕು ಅಂದು ಮಾಡಿದ್ರು. ತಂದೆ ಏನನ್ನ ಸ್ವಂತ ಸಂಪಾದನೆ ಮಾಡಿದರೆ ಬರಲ್ಲ, ತಾಯಿ ಸಂಪಾದನೆ ಮಾಡಿದರೆ ಬರಲ್ಲ. ಅವರವರು ಸ್ವಯರ್ಜಿತ ಏನು ಮಾಡಿದರೆ ಅದರಲ್ಲಿ ಮಾತ್ರ ಅವ್ರದೇ ಸೀಮಿತ. ಸತ್ತೋದ್ರೆ ಅದರಲ್ಲಿ ಚಾಪ್ಟರ್ 13ರ ಪ್ರಕಾರ ನಿಮಗೆ 13ನೇ ಒಂದು ದಿವಸ ರೈಟ್ ನಮ್ಮದು ಶೇರ್ ಬರ್ತದೆ, ನಿಮಗೆ ರೈಟ್ ನೀವು ಇದ್ದರೆ ಅದು ಕೊಳಿಕೆಯಲ್ಲಿ ಹೇಳ್ಬಿಡ್ತೀನಿ. ಆ ರೈಟ್ ಅಷ್ಟೇ, ನಿಮಗೆ ಶೇರ್ ಅಲ್ಲ. ಅದರಲ್ಲಿ ಒಂದು ಭಾಗ ಅಂದರೆ ಆ ಒಂದು ಭಾಗದಲ್ಲಿ 13ನೇ ಒಂದು ಹಿಸ್ಸೆ ರೈಟ್ ಇರ್ತದೆ. ಸರ್ಕಾರದ ಮೇಲೆ ಹೆಣ್ಣು ಮಕ್ಕಳಿಗೆ ಹಕ್ಕುಗಳನ್ನು ನೀಡುವಲ್ಲಿ ವ್ಯತ್ಯಾಸವಿತ್ತು. 1900ರಲ್ಲಿ ಸರಿಯಾಗಿ ಕೊಟ್ಟಿರಲಿಲ್ಲ. 2005ರಲ್ಲಿ ಆದಮೇಲೆ ಒಳ್ಳೆ ಕಾನೂನು ಬಂದಿದೆ ಎಂದು ಅರ್ಥ. ಪಾಲಿಸಲು ಮತ್ತು ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕುಗಳನ್ನು ಒದಗಿಸಿತು. ಯಾವಾಗಂದರೆ 2005ರ ತಿದ್ದುಪಡಿ ಮತ್ತು ಕರ್ನಾಟಕ ತಿದ್ದುಪಡಿಯ ಪರಿಣಾಮ. ಕರ್ನಾಟಕ ಸರ್ಕಾರವು ಹಿಂದೂ ಉತ್ತರಾಧಿಕಾರಿ ಕರ್ನಾಟಕ ತಿದ್ದುಪಡಿ ಕಾಯ್ದೆ 1990ನ್ನು ಜಾರಿಗೆ ತಂದಿತು. ಇದರಿಂದ ಹೆಣ್ಣು ಮಕ್ಕಳಿಗೆ ಪಿತೃ ಸ್ವತ್ತಿನಲ್ಲಿ ಸಮಾನ ಹಕ್ಕು ನೀಡಲು ಕೆಲವು ನಿರ್ಬಂಧಗಳನ್ನು ವಿಧಿಸಲಾಗಿತ್ತು. 90ರಲ್ಲಿ ಕರ್ನಾಟಕ ಸರ್ಕಾರ ಮಾಡಿದ್ದು. ನಿಮಗೆ ಹೆಣ್ಣು ಮಕ್ಕಳಿಗೆ ಪೂರ್ತಿ ಹಕ್ಕಿರಲಿಲ್ಲ.
ಆದರೆ 2005 ಹಿಂದೂ ಉತ್ತರಾಧಿಕಾರಿ ತಿದ್ದುಪಡಿ ಕಾಯ್ದೆ ರಾಷ್ಟ್ರೀಯ ಮಟ್ಟದಲ್ಲಿ ಬಂದ ನಂತರ ಕರ್ನಾಟಕ ತಿದ್ದುಪಡಿಯ ಪ್ರಭಾವ ಕಡಿಮೆ ಆಯಿತು. ಈ 1986 ಮತ್ತು 90 ಮಾಡಿರೋದು 2005ರಲ್ಲಿ ಮಾಡಿದ್ಮೇಲೆ ಇದೆಲ್ಲ ಸತ್ತಂಗೆ ಈ ಕಾನೂನುಗಳು ಅಲ್ಲಿ 5 ಬಲವಾಗಾಯಿತು. ಸೆಂಟ್ರಲ್ ಭಾರತ ಸರ್ಕಾರ ಮಾಡಿದ್ದು 2000 ಆದಮೇಲೆ ಎಲ್ಲ ಸಮಾನ ಹಕ್ಕು ಕೊಡ್ತು. ಮಾಮೂಲಿ ಕಾನೂನಿನ ರೀತಿಯಲ್ಲಿ ಇದನ್ನ ಟ್ರೀಟ್ ಮಾಡೋಕ್ಕಾಗಲ್ಲ. ಇದನ್ನ ವಿಶೇಷವಾದ ರೀತಿಯಲ್ಲಿ ಕಾನೂನನ್ನ ಟ್ರೀಟ್ ಮಾಡ್ತೀವಿ. ಯಾಕೆ ಅಂದ್ರೆ ನೀವು ತಿಳ್ಕೋಬಹುದು, ನ್ಯಾಯಾಲಯಕ್ಕೆ ಹೋದ್ರೆ ಸುಲಭವಾಗಿ ಕೇಸ್ ಬಗೆಹರಿಯುತ್ತಾ? ಇಂಥ ಮಗುಗಾದಂಥ ಅನ್ಯಾಯವನ್ನ ವರ್ಷಾನುಗಟ್ಟಲೆ ಎಳಿಬಾರ್ದು. ಯಾವುದೇ ಕಾರಣಕ್ಕೂ ಈ ಮಗುಗೆ ಅನ್ಯಾಯ ಆಗಿರೋದನ್ನ ಬೇಗ ನ್ಯಾಯ ಕೊಡಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ವಿಶೇಷವಾಗಿ 2012ರಲ್ಲಿ ಭಾರತ ಸರ್ಕಾರ ಈ ಒಂದು ಸ್ಪೆಷಲ್ ಆಕ್ಟ್ ನ ಜಾರಿಗೆ ತರ್ತದೆ. ಈ ಒಂದು ಕಾನೂನು ಯಾರ್ಯಾರಿಗೆಲ್ಲ ಅನ್ವಯಿಸ್ತದೆ, ಯಾರ್ಯಾರಿಗೆಲ್ಲನೂ ಈ ಕಾನೂನಿನಿಂದ ಅನುಕೂಲ ಆಗ್ತದೆ ಅಂತ ಹೇಳೋದಾದ್ರೆ 18 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ, ಗಂಡು ಮಕ್ಕಳಿಗೂ ಸಹ ಹೆಣ್ಣು ಮಕ್ಕಳಿಗೂ ಸಹ ಅವರ ವಿರುದ್ಧ ಆಗ್ತಕ್ಕಂಥ ಅವರೊಂದಿಗೆ ಆಗ್ತಕ್ಕಂತಹ ಲೈಂಗಿಕ ಶೋಷಣೆಯ ವಿರುದ್ಧ ಈ ಕಾನೂನನ್ನ ಮಾಡಲಾಗಿದೆ. ಅವ್ರಿಗೆ ಯಾರೋ ಒಬ್ಬ ವ್ಯಕ್ತಿ ಒಂದು ಕಾನೂನಿನ ಅಡಿಯಲ್ಲಿ ಅಥವಾ ಇಲ್ಲಿಗಲ್ ಆಕ್ಟ್ ನ ಪ್ರಕಾರ ಅವನಿಗೆ ಅವರ ಮೇಲೆ ಆ ಹೆಣ್ಣುಮಗು ಮೇಲೆ ದೌರ್ಜನ್ಯ ಮಾಡಿದ್ರೆ, ಅಥವಾ ಯಾವ್ದಾದ್ರು ಒಂದು ಖಾಸಗಿ ಅಂಗಗಳು ಅಂತ ಏನು ಹೇಳ್ತಾರೆ, ಮಕ್ಕಳ ಖಾಸಗಿ ಅಂಗಗಳು ಅಂತ ಹೇಳ್ತಾರೆ, ಆ ಖಾಸಗಿ ಅಂಗಗಳನ್ನ ಮುಟ್ಟುವಂತ ಪ್ರಯತ್ನ ಕೆಲವರು ನೋಡ್ಬೋದು. ನೀವು ನೀಟಾಗಿ ಮಾತಾಡ್ತಾ ಇರ್ತಾನೆ, ಅವ್ನು ಮುಟ್ಟುವಂತ ರೀತಿಯಲ್ಲೇ ಅಸಹ್ಯವಾದ ರೀತಿಯಲ್ಲಿ ಮಾತಾಡ್ತಾರೆ. ಮಕ್ಕಳನ್ನ ಮಾತಾಡ್ಬೇಕಾದ್ರೆ ಗೊತ್ತಾಗುತ್ತೆ ನಮ್ಗೆ ಇವನು ಮುಟ್ಟುವಂತ ರೀತಿಯಲ್ಲಿ ವರ್ತನೆ, ಇವನ ರೀತಿಯಲ್ಲಿ ಕೆಟ್ಟ ರೀತಿಯಾದಂತ ವರ್ತನೆಗಳನ್ನ ಮಾಡ್ತಾ ಇದ್ದಾನೆ. ಬಟ್ ಮಾತಾಡೋದು ಮಾತ್ರ ಒಳ್ಳೆ ಮಾತು ಮಾತಾಡ್ತಾ ಇರ್ತಾನೆ. ಆ ಗುಡ್ ಟಚ್ ಬ್ಯಾಡ್ ಟಚ್ ಅನ್ನೋದನ್ನ ಮಕ್ಕಳಿಗೆ ನಾವೆಲ್ಲ ತಿಳಿಸ್ಬೇಕಾಗ್ತದೆ. ಯಾರು ಒಬ್ಬ ವ್ಯಕ್ತಿ ನಾವು ಶಾಲೆಗೆ ಕಳಿಸ್ತೇವೆ, ಶಾಲೆ ಕಳಿಸಿದಂತ ಸಂದರ್ಭದಲ್ಲಿ ಕೆಲವಾರು ಸಂದರ್ಭಗಳಲ್ಲಿ ಟೀಚರ್ಸ್ ಇಂದಾನೇ ಸಹ ನಾವು ಎಷ್ಟೋ ಜನ ಮಕ್ಕಳ ಮೇಲೆ ದೌರ್ಜನ್ಯಗಳಾಗಿರೋದನ್ನ ನಾವು ನೋಡಿದ್ದೀವಿ. ಈ ಕೇಸ್ಗಳು ಸಹ ಸುಮಾರಷ್ಟು ಕೇಸ್ಗಳನ್ನ ನಾವು ನೋಡಿದ್ದೀವಿ. ಈ ಒಂದು ಮಕ್ಕಳ ಮೇಲೆ ದೌರ್ಜನ್ಯಗಳಾಗ್ತಾ ಇರೋದು ಎಲ್ಲಿ ಅಂತಂದ್ರೆ, ನಾವು ಮುಖ್ಯವಾಗಿ ನೋಡ್ಬೇಕಾಗಿರೋದು ಮಕ್ಕಳಿಗೆ ಹತ್ತಿರದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಂದಲೇ ಈ ಒಂದು ಕೃತ್ಯಗಳನ್ನ ಆಗ್ತಾ ಇರೋ ಸಂಭವ ಜಾಸ್ತಿ. ಯಾಕೆಂದ್ರೆ ನೀವು ಎಲ್ಲರೂ ತಿಳ್ಕೊಳ್ತೇವೆ, ತಾವು ಮಕ್ಕಳೊಂದಿಗೆ ಯಾರು ಸಮಯನ ಕಳೀತಾರೆ. ಈಗ ಫಾರ್ ಎಕ್ಸಾಂಪಲ್ ಹಾಸ್ಟೆಲ್ನಲ್ಲಿ ಬಿಟ್ಟಿರ್ತೀವಿ ಮಕ್ಕಳನ್ನ, ಹಾಸ್ಟೆಲ್ನಲ್ಲಿ ಯಾವನೋ ಒಬ್ಬ ವಾಚ್ಮ್ಯಾನ್ ಹಾಸ್ಟೆಲ್ನಲ್ಲೇ ಇರ್ತಾನೆ, ಮಕ್ಕಳೊಟ್ಟಿಗೆ ಇರ್ತಾನೆ. ಆ ವಾಚ್ಮ್ಯಾನ್ ಏನ್ ಮಾಡ್ತಾನೆ, ಯಾರೋ ಒಬ್ಬ ಮಗು ಒಂದು 6ನೇ ಕ್ಲಾಸ್ 7ನೇ ಕ್ಲಾಸ್ 8ನೇ ಕ್ಲಾಸ್ ಓದ್ತಾರೆ, ಮಗು ಏನ್ ಮಾಡ್ತಾನೆ, ಪುಸ್ಲಾಯಿಸಿ ಆಕೆಗೆ ಏನ್ ಮಾಡ್ತಾನೆ, ತಂದೆ ತಾಯಿ ರಕ್ಷಣೆ ಇರೋದಿಲ್ಲ, ಗಾರ್ಡಿಯನ್ ಅದ್ರ ಬಗ್ಗೆ ಕೇರ್ ತಗೊಳ್ಳೋದಿಲ್ಲ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾನೆ, ಆ ಮಗುವಿನೊಟ್ಟಿಗೆ ಒಂದು ಲೈಂಗಿಕವಾಗಿ ಬಳಸ್ತಾರೆ ನಾವು. ಇನ್ನು ಕೆಲವು ಮಠಗಳಿಗೂ ಸಹ ನಾವು ಕೇಳಿದ್ದೀವಿ, ನ್ಯೂಸ್ ಅಲ್ಲಿ ನೋಡಿದ್ದೀವಿ, ಯಾವುದೋ ಒಂದು ಮಠದಲ್ಲಿ ಮಕ್ಕಳ ಮೇಲೆ ಅನ್ಯಾಯವಾಗಿ ದೌರ್ಜನ್ಯಗಳಾಗಿದೆ, ಲೈಂಗಿಕವಾಗಿ ಶೋಷಣೆಗಳಾಗಿದೆ ಅಂತ ಮಠಾಧೀಶರು ಸಹ ಮಾಡುವಂತಹ ರೀತಿಯಲ್ಲಿ ನಾವು ನೋಡಿದ್ದೀವಿ. ಅದೇ ರೀತಿಯಾಗಿ ಇನ್ನೂ ಒಂದು ಕೆಟ್ಟ ರೀತಿಯ ಸಂಗತಿ ಏನು ಅನ್ನೋದಾದ್ರೆ, ಕೆಲವಾರು ಸಂದರ್ಭಗಳಲ್ಲಿ ಸಂಬಂಧಿಕರಲ್ಲೇ ಅವು ಮಗುವಿನ ಏನು ಅಣ್ಣ ತಮ್ಮಂದಿರು ಕೆಲವರು ಮಾಡಿದ್ದಾರೆ, ತಂದೆಯಿಂದಲೂ ಸಹ ಶೋಷಣೆ ಒಳಪಟ್ಟಿರುವಂತಹ ವ್ಯಕ್ತಿಗಳನ್ನ ನಾವು ಕಾನೂನಿನಲ್ಲಿ ನೋಡಿದ್ದೀವಿ. ಹೆಣ್ಮಕ್ಕಳಿಗೆ ಆಸ್ತಿಯ ಹಕ್ಕಲ್ಲಿ ಯಾವ ರೀತಿಯಾದಂತಹ ಕಾನೂನುಗಳು ಸಂಹಿತೆ ಜಾರಿಯಾಗಿತ್ತು, ಅದರ ಪರಿಣಾಮ ಏನಾಗಿದೆ, ಇವತ್ತು 2005ರ ಆ ಗುಡ್ ಟಚ್ ಬ್ಯಾಡ್ ಟಚ್ ಅನ್ನೋದನ್ನ ಮಕ್ಕಳಿಗೆ ನಾವೆಲ್ಲ ತಿಳಿಸ್ಬೇಕಾಗ್ತದೆ. ಯಾರು ಒಬ್ಬ ವ್ಯಕ್ತಿ ನಾವು ಶಾಲೆಗೆ ಕಳಿಸ್ತೇವೆ, ಶಾಲೆ ಕಳಿಸಿದಂತ ಸಂದರ್ಭದಲ್ಲಿ ಕೆಲವಾರು ಸಂದರ್ಭಗಳಲ್ಲಿ ಟೀಚರ್ಸ್ ಇಂದಾನೇ ಸಹ ನಾವು ಎಷ್ಟೋ ಜನ ಮಕ್ಕಳ ಮೇಲೆ ದೌರ್ಜನ್ಯಗಳಾಗಿರೋದನ್ನ ನಾವು ನೋಡಿದ್ದೀವಿ. ಈ ಕೇಸ್ಗಳು ಸಹ ಸುಮಾರಷ್ಟು ಕೇಸ್ಗಳನ್ನ ನಾವು ನೋಡಿದ್ದೀವಿ. ವ್ಯವಹಾರ ಮಾಡ್ತಾ ಇದ್ವಿ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳನ್ನ ತುಂಬಾ ಜನ ಕೇಳ್ಕೊಟ್ಟಿದ್ದೀನಿ, ನ್ಯಾಯಾಲಯಕ್ಕೆ ನಾವು ನೋಡಿದ್ದೀವಿ. ನಡೀತಾ ಇದೆ, ಅತ್ಯಾಚಾರಗಳು ನಡೀತಾ ಇದೆ. ಇವತ್ತು ಇಡೀ ಸಮಾಜದಲ್ಲಿ ಹೆಣ್ಣನ್ನ 2ನೇ ದರ್ಜೆಯ ಪ್ರಜೆಯನ್ನಾಗಿ ಮಾತ್ರನೇ ನೋಡ್ತಕ್ಕಂಥ ಈ ಸಮಾಜದಲ್ಲಿ ಇವತ್ತಿಗೂ ಕೂಡ ಮನೆಯಲ್ಲಿ ಧರ್ಮ ತೋರಿಸ್ತಕ್ಕಂಥದ್ದು ಗಂಡಸರಲ್ಲೇ ಆಗ್ತಾರೆ. ಹೌದಲ್ಲ? ಸಮಾನತೆ ನೀಡಿದೆ ಅಂತೇಳಿ ನಾವು ಸಂವಿಧಾನದಲ್ಲಿ ನಮ್ಗೆ ಹಕ್ಕಿದೆ ಅಂತ ಹೇಳ್ಬಿಟ್ಟು ನಮ್ಮ ಹಕ್ಕನ್ನು ಚಲಾಯಿಸಕ್ಕೆ ಹೋದ್ರೆ, ನೀನು ನಡೆಯೋ ಬಟ್ಟೆ ಎಲ್ಲ ಊಟ ಕಟ್ಕೊಂಡು ನಿನ್ನ ತವ್ರ ಮನೆಗೆ ಹೋಗ್ತಾ ಇರೋ ಅಂತಾರೆ. ಅಂತಾನೆ ಇಲ್ಲ. ಆದರೆ ಇವತ್ತು ಒಂದು ಕುಟುಂಬನ ಸಮರ್ಪಕವಾಗಿ ನಿಭಾಯಿಸಬೇಕು ಅಂದ್ರೆ ಒಂದು ಹೆಣ್ಣೆ ಕಾರಣ. ಹೌದಲ್ವಾ? ಇವಾಗ ಮಕ್ಕಳನ್ನ ಇರೋದ್ರಿಂದ ಹಿಡಿದು ಬೆಳೆಸೋದ್ರಿಂದ ಹಿಡಿದು ಅವ್ರನ್ನ ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಿ ಒಂದು ಜೀವನನ ರೂಪಿಸ್ಲಿಕ್ಕೆ ಯಾವ ರೀತಿಯಾದಂತಹ ಮೌಲ್ಯಗಳನ್ನು ತುಂಬತಕ್ಕಂಥ ಕೆಲಸ ಯಾರು ಮಾಡ್ತಾರೆ? ತಾಯಿ. ಅಂತಹ ಹೆಣ್ಣು ಮಗಳಿಗೆ ಇವತ್ತು ರಕ್ಷಣೆ ಇಲ್ಲದೆ ಇರುವಂಥ ಪರಿಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿದೆ. ಯಾಕೆ ಅಂತಂದ್ರೆ ನಮ್ಮ ಭಾಸ್ಕರ್ ಸರ್ ಅವರು ತುಂಬಾ ಕೂಲಂಕುಷವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಪೋಕ್ಸೋ ಕಾಯ್ದೆ ಅಂತ ಹೇಳ್ಬಿಟ್ಟು ಅದು 2012ರಲ್ಲಿ ಇದು ಅನುಷ್ಠಾನಕ್ಕೆ ಬಂದಿದೆ ಅಂತ, ಅದನ್ನು ಅನುಮೋದನೆ ಮಾಡಿರ್ತಕ್ಕಂಥದ್ದು 2002